ಲಕ್ಷ್ಮೀ ನಿವಾಸ ಸೀರಿಯಲ್ ಜಾಹ್ನವಿಗೆ ಮನೆಯವರ ಜೊತೆಗೂ ಸಂಪರ್ಕ ಕಟ್, ಮಾನಸಿಕ ಅಸ್ವಸ್ಥಳಾಗುವುದೊಂದೇ ಬಾಕಿ. ಜಯಂತ್ ಎಂಥ ದೊಡ್ಡ ಸೈಕೋ ಎಂಬುದು ಈಗಾಗಲೇ ಎಲ್ಲರಿಗೂ ಅರಿವಾಗಿದೆ. ಜಾಹ್ನವಿ ಯಾರೊಂದಿಗೆ ಹೆಚ್ಚು ಕ್ಲೋಸ್ ಆಗಿ ಮಾತನಾಡುವಂತೆ ಇಲ್ಲ. ಜಾಹ್ನವಿಯನ್ನು ಯಾರೂ ಕೂಡ ಸಲಿಗೆಯಿಂದ ಮಾತನಾಡಿಸುವಂತೆ ಇಲ್ಲ. ಇಂದು ವೇಳೆ ಈ ಸಲಿಗೆ ಜಯಂತ್ ಕಣ್ಣಿಗೆ ಬಿದ್ದರೆ ಈ ಮನುಷ್ಯ ಭೂಮಿ ಮೇಲೆ ಬದುಕುವುದೇ ಇಲ್ಲ, ಅಷ್ಟು ಕ್ರೂರವಾಗಿ ಅನುಭವಿಸುತ್ತಿದ್ದಾನೆ. ಜಯಂತ್ನದ್ದು ಹುಚ್ಚು ಪ್ರೀತಿಯನ್ನಬೇಕಾ ಸ್ವಾರ್ಥಿಯನ್ನಬೇಕಾ ತಿಳಿಯುತ್ತಿಲ್ಲ. ಆದರೆ ಇದಂತೂ ಪ್ರೀತಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿ ಮಾಡುವವರು ಆ ವ್ಯಕ್ತಿಗೆ ಏನಿಷ್ಟ, ಯಾವುದು ಕಷ್ಟ ಎಂಬುದನ್ನು ಅರಿಯುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಆದರೆ ಜಯಂತ್ನದ್ದು ಹಾಗಲ್ಲ. ಜಾಹ್ನವಿಗೆ ಯಾವುದು ಇಷ್ಟವೋ ಅದೆಲ್ಲವನ್ನು ಕಿತ್ತುಕೊಂಡು ತನಗೇನು ಇಷ್ಟವೋ ಈ ರೀತಿ ಮಾತನಾಡುತ್ತಿದ್ದಾನೆ, ಸೃಷ್ಟಿಸುತ್ತಿದ್ದಾನೆ. ಇದನ್ನು ಜಾಹ್ನವಿಗೆ ಕೆಟ್ಟ ರಿಯಾಯಿತಿಯಲ್ಲೇ ಆಗುತ್ತಿದೆ. ಇದರಲ್ಲಿಯೇ ಹುಚ್ಚಿಯಾಗುವಂತೆ ಎಲ್ಲ ಸಾಧ್ಯತೆಗಳು ನೋಡುತ್ತಿದೆ. ಹಾಡು ಮಾತ್ರ ಕೇಳಲು ಅವಕಾಶ. ಜಯಂತ್ ಯೋಚನೆ ಮಾಡುವ ರೀತಿಯೇ ಬೇರೆ ಥರ. ಜಾಹ್ನವಿಗೆ ಯಾರು ಮಾತನಾಡಿಸದೇ ಇದ್ದಾಗ ನನ್ನ ಮಾತನಾಡಿಸುತ್ತಾಳೆ, ನನ್ನ ಪ್ರೀತಿ ಮಾತನಾಡ್ತಾಳೆ ಎಂಬ ಭ್ರಮೆ. ಜಯಂತ್ ಆಫೀಸ್ಗೆ ಹೋದ ಮೇಲೆ ಜಾಹ್ನವಿ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು. ಆದ ಕಾರಣಕ್ಕೆ ಮನೆಯವರಿಗೆ ಕಾಲ್ ಮಾಡಿ ಮಾತನಾಡುತ್ತಿದ್ದಳು. ಮನೆಯವರ ಜೊತೆಗೂ ಮಾತನಾಡಿದರೂ ಸಾಧಿಸದ ಜಯಂತ್ ಈಗ ಎಲ್ಲ ಕಡೆಯ ಸಂಪರ್ಕ ಕಟ್ ಮಾಡಿದ್ದಾನೆ. ಅವನ ನಿರೀಕ್ಷೆ ಹಾಡು ಕೇಳುತ್ತಾ ಕಾಲ ಕಳೆಯಬೇಕು. ಜಾಹ್ನವಿಗೆ ಕಾಣುವಂತೆ ಟೇಪ್ ರೆಕಾರ್ಡ್ ಇಟ್ಟು ಬಂದಿದ್ದ ಅದೃಷ್ಟ ಜಾಹ್ನವಿಗೆ ಅದೇ ಸಿಕ್ಕಿದೆ. ಜಾಹ್ನವಿ ತಂದೆ ತಾಯಿಗೆ ಆತಂಕ. ಜಾಹ್ನವಿಯ ಮನೆಯವರಿಗೆಲ್ಲ ಪ್ರತಿದಿನ ಕಾಲ್ ಮಾಡುತ್ತಿದ್ದಳು. ಅಮ್ಮನ ಬೆಳಗ್ಗೆ ಅಡುಗೆ ಏನು ಮಾಡುವುದು ಅಂತ ಕೇಳುತ್ತಿದ್ದಳು. ಆದರೆ ಈಗ ಮೊಬೈಲ್ ಸ್ವಿಚ್ ಆಫ್ ಆಗಿ ಬರ್ತಿದೆ. ಜಾಹ್ನವಿಯ ಕಾಲ್ ಮಾಡುತ್ತಿದ್ದ ಸಮಯಕ್ಕೆ ಲಕ್ಷ್ಮಿ ಕಾಲ್ ಮಾಡಿದ್ದಾಳೆ, ಕನೆಕ್ಟ್ ಆಗಿಲ್ಲ. ಶ್ರೀನಿವಾಸ್ ಮಾಡಿದಾಗಲೂ ಸ್ವಿಚ್ ಆಫ್ ಬರ್ತಿದೆ. ಇದು ಸಹಜವಾಗಿಯೇ ತಂದೆ ತಾಯಿಗಳಿಗೆ ಗಾಬರಿಯಾಗಿ ಅಳಿಯನಿಗೆ ಕರೆ ಮಾಡಿ ಕಡೆಗೂ ಮಗಳ ಮನೆಯನ್ನು ಹುಡುಕಿದ್ದಾರೆ. ಮನೆಗೆ ಬಂದ ಅಪ್ಪ ಅಮ್ಮನನ್ನು ಕಂಡು ಕೊಂಚ ಸಮಾಧಾನಗೊಂಡಿದ್ದಾಳೆ ಜಾಹ್ನವಿಯನ್ನು ನೋಡಿ ಜಯಂತ್ ಖುಷಿ. ಜಯಂತ್ಗೆ ಅದೇನು ಖುಷಿ, ತಾನು ಕೊಟ್ಟ ಹಿಂಸೆಯಿಂದ ಜಾಹ್ನವಿ ನರಳಿದರೆ ಒಂಥರ ಸುಖ. ಈಗ ಜಾಹ್ನವಿ ಏನು ಮಾಡುತ್ತಿದ್ದಾಳೆಂದು CCTVಯಲ್ಲೇ ನೋಡಿಕೊಂಡು ಕೂತಿದ್ದಾನೆ. ಅವಳ ಕಣ್ಣಲ್ಲಿ ನೀರು ಬಂದರೂ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೋ ಚಿನ್ನು ಮರಿ ಅಂತಾನೆ ಚಿತ್ರಹಿಂಸೆ ಕೊಡ್ತಾನೆ. ಹುಚ್ಚಿ ಆಗ್ತಾಳೆ ಜಾಹ್ನವಿ ತುಂಬ ಕುಟುಂಬದಿಂದ ಬಂದ ಹುಡುಗಿ. ಒಂದು ಕ್ಷಣವೂ ಸುಮ್ಮನೆ ಇರದೆ ವಟ ಅಂತ ಮಾತನಾಡುತ್ತಿದ್ದವಳು. ಕಾಲೇಜಿನಲ್ಲಿ ಮಾತಿನಲ್ಲಿ ಇಂಥ ಹುಡುಗಿಗೆ ಸಡನ್ ಆಗಿ ಮಾತು ನಿಲ್ಲಿಸಿಬಿಟ್ಟರೆ ಮೌನವಾಗಿ ಬಿಡುತ್ತಾಳೆ. ಜಯಂತ್ ಮಾಡುವುದು ಇಂಥ ಉಲ್ಟಾ ಐಡಿಯಾಗಳಿಂದ ಜಾಹ್ನವಿ ಬೇಗನೆ ಮೌನಕ್ಕೆ ಜಾರಬಹುದು. ಪ್ರಪಂಚವೇ ಅರಿವೇ ಇಲ್ಲದಂತೆ ಕೋಮಾಗೆ ಹೋಗಬಹುದು, ಹುಚ್ಚಿಯಂತೆ ಆಡಬಹುದು. ಆದರೆ ಜಯಂತ್ಗೆ ಅದ್ಯಾವುದರ ವ್ಯತ್ಯಾಸವೇ ಬರುವುದಿಲ್ಲ. ಜಿರಳೆಯನ್ನೇ ಹಾಲಿಗೆ ಹಾಕಿ ಕುಡಿದವನಿಗೆ ಹುಚ್ಚಿಯಾದರೇನು, ಅವಳನ್ನೇ ಇನ್ನಷ್ಟು ಹಿಂಸೆ ಕೊಟ್ಟು ಬದುಕುವ ಕ್ರೂರತೆ ಅವನಿಗೆ ಹೊಸತೇನಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.